ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ 3 ದಿನ ಎಸ್ಐಟಿ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡ್ಕೊಂಡಿದೆ ಎಸ್ಐಟಿ. ಕಿಡ್ನಾಪ್ ಕೇಸ್ನಲ್ಲಿ ಬಂಧನಗೊಂಡಿರುವಂತಹ ಎಚ್.ಡಿ. ರೇವಣ್ಣನನ್ನ ಎಸ್ಐಟಿ 3 ದಿನ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡ್ಕೊಂಡಿದೆ. 5 ದಿನ ಕಸ್ಟಡಿಗೆ ಕೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಮೇ 8ರವರೆಗೆ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಮೂರ್ತಿ ರವೀಂದ್ರ ಕಟ್ಟಿಮನಿ. 17ನೇ ಎಸಿಎಂಎಂ ಕೋರ್ಟ್ ಜಡ್ಜ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ರಾತ್ರಿಯಿಂದಲೇ ಎಚ್.ಡಿ. ರೇವಣ್ಣ ವಿಚಾರಣೆ ಕೂಡ ಶುರುವಾಗಿದೆ. 5 ದಿನಗಳ ಕಸ್ಟಡಿಗೆ ಕೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಆದರೆ 3 ದಿನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಆದೇಶವನ್ನ ನೀಡಿದೆ. 17ನೇ ಎಸಿಎಂಎಂ ಕೋರ್ಟ್ ಜಡ್ಜ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ರಾತ್ರಿಯಿಂದಲೇ ಎಚ್.ಡಿ. ರೇವಣ್ಣ ವಿಚಾರಣೆ ಕೂಡ ಶುರುವಾಗಿದೆ. ನಿನ್ನೆಯಷ್ಟೇ ನ್ಯಾಯಾಧೀಶರ ಮುಂದೆ ರೇವಣ್ಣನನ್ನ ಹಾಜರುಪಡಿಸಲಾಗಿತ್ತು. ಎಸ್ಐಟಿ ಪ್ರಶ್ನೆಗೆ ಒಂದೇ ಉತ್ತರ ನೀಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ಬೈಹಾಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇನ್ಯಾವ ಉತ್ತರವನ್ನು ಕೊಡ್ತಾ ಇಲ್ಲ. ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಮಾಜಿ ಸಚಿವ ರೇಗಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಅವರ ಆಟಿಟ್ಯೂಡ್ ಬಿಟ್ಟಿಲ್ಲ. ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ರೇವಣ್ಣ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಆಪ್ತ ಸಹಾಯಕನ ಮನೆಯಲ್ಲಿ ಯಾಕೆ ಸಂತ್ರಸ್ತ ಮಹಿಳೆಯನ್ನ ಕೂಡ ಹಾಕಿದ್ರು? ಒಂದೇ ಒಂದು ಸಾಲಿನ ಒನ್ ವರ್ಡ್ ಆನ್ಸರ್ ನೀಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ಏನ್ ಕೇಳಿದ್ರು ನಾನವನಲ್ಲ ನನಗ್ ಗೊತ್ತಿಲ್ಲ ಅಂತ ರೇವಣ್ಣ ಹೇಳ್ತಾ ಇದ್ದಾರೆ. ಉಳಿದಂತೆ ಬೇರೆ ಪ್ರಶ್ನೆಗಳಿಗೆ ಉತ್ತರಿಸದೆ ಮೌನಕ್ಕೆ ಶರಣಾಗ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ತಡರಾತ್ರಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ರೇವಣ್ಣನನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಏನೇ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಅಧಿಕಾರಿಗಳ ಮೇಲೆ ರೇಗಾಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. ಅಲ್ಲೂ ಕೂಡ ಅವರ ದರ್ಪವನ್ನ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ರೇಗಾಡೋದಷ್ಟೇ ಅಲ್ಲ, ಏನ್ ಕೇಳಿದ್ರು ಕೂಡ ಒನ್ ವರ್ಡ್ ಆನ್ಸರ್. ಇಷ್ಟಿಷ್ಟುದ್ದ ಮಾತನಾಡ್ತಾ ಇದ್ರು. ಬೈಬೇಕಾದ್ರೆ ಇಷ್ಟಿಷ್ಟುದ್ದ ಪದಗಳು ಬರ್ತಾ ಇತ್ತು ಅವ್ರ ಬಾಯಲ್ಲಿ. ಆದ್ರೆ ಈಗ ಒಂದೇ ಒಂದು ವರ್ಡ್ ಆನ್ಸರ್ ಅವ್ರ ಬಾಯಲ್ಲಿ ಬರ್ತಾ ಇದೆ. ಒನ್ ವರ್ಡ್ ಆನ್ಸರ್ಗೆ ಸೀಮಿತ ಆಗಿದೆ. ಮಿಕ್ಕಿದ ಪ್ರಶ್ನೆಗಳಿಗೆ ಮೌನಕ್ಕೆ ಶರಣ ಆಗ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ, ಮಾಜಿ ಸಚಿವ.